ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ BA 6ನೇ ಸೆಮಿಸ್ಟರ್ನ ರಾಜ್ಯಶಾಸ್ತ್ರ ವಿಷಯವನ್ನು ಆಯ್ಕೆ ಮಾಡಿಕೊಂಡಿರುವ ವಿದ್ಯಾರ್ಥಿಗಳಿಗೆ ಸ್ವಾಗತ. ನಾನು ಇವತ್ತು ರಾಜ್ಯಶಾಸ್ತ್ರದಲ್ಲಿ 2ನೇ ಪತ್ರಿಕೆ ಇಲ್ಲಿಯ ಆಯ್ಕೆಗಳಿದ್ದಾವೆ. ಮೊದಲನೆಯ ಪತ್ರಿಕೆ ಕಡ್ಡಾಯವಾಗಿದೆ, ಅಂತಾರಾಷ್ಟ್ರೀಯ ಸಂಬಂಧಗಳು ಅಂತ. 2ನೆಯ ಪತ್ರಿಕೆ ಇಲ್ಲಿ 2ರಲ್ಲಿ ಒಂದನ್ನು ಆಯ್ಕೆ ಮಾಡಿಕೊಳ್ಬೇಕು. ಒಂದು ಭಾರತದ ಆಡಳಿತ, 2ನೆಯದು ಭಾರತದ ರಾಜಕೀಯ ಪ್ರಕ್ರಿಯೆಗಳು ಹಾಗೂ ಸಂಸ್ಥೆಗಳು. ಭಾರತದ ಆಡಳಿತ ಹೋದ ವರ್ಷ ನಾವು ಕಲಿತ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ನ ಬಹಳಷ್ಟು ಅಂಶಗಳನ್ನು ಒಳಗೊಂಡಿದೆ. ಅದೇ ವೇಳೆಗೆ ನಾವು ಸಂಸದೀಯ ಪ್ರಜಾಪ್ರಭುತ್ವವನ್ನು ತೆಗೆದುಕೊಂಡಾಗ ಅಲ್ಲಿಯೂ ಕೆಲವು ಅಂಶಗಳು ನಾವೀಗಾಗಲೇ ಕಲಿತದ್ದು ಬರ್ತವೆ. ಆದರೆ ವಿದ್ಯಾರ್ಥಿಗಳೊಂದಿಗೆ ಚರ್ಚಿಸಿದಾಗ ಪರೀಕ್ಷಾ ದೃಷ್ಟಿಯಿಂದ ಅನುಕೂಲವಾಗುವಂತಹ ಭಾರತದ ರಾಜಕೀಯ ಪ್ರಕ್ರಿಯೆಗಳು ಹಾಗೂ ಸಂಸ್ಥೆಗಳು, ಪೊಲಿಟಿಕಲ್ ಪ್ರೊಸೆಸ್ ಆ್ಯಂಡ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ, ಈ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಳ್ಳಲು ಹೆಚ್ಚು ವಿದ್ಯಾರ್ಥಿಗಳು ಒಲವು ತೋರಿಸಿದ್ದರಿಂದ ನಾನು ಈ ಪತ್ರಿಕೆಯ ಬೋಧನೆಯನ್ನು ಮಾಡ್ತಾಯಿದ್ದೀನಿ. ಇವತ್ತು ಮೊದಲನೆಯ ಅಧ್ಯಾಯದಲ್ಲಿ ಭಾರತದ ಸಂಸದೀಯ ಪ್ರಜಾಪ್ರಭುತ್ವ ಅಂತ ಏನು ಅಧ್ಯಾಯ ಬರ್ತಾ ಇದೆ, ಆ ಅಧ್ಯಾಯವನ್ನು ಪ್ರಾರಂಭ ಮಾಡೋಣ. ಆ ಅಧ್ಯಾಯವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ಸಂಸದೀಯ ಪ್ರಜಾಪ್ರಭುತ್ವ ಅಂದರೆ ಏನು ಅನ್ನೋದನ್ನು ನಾವು ತಿಳ್ಕೊಳ್ಬೇಕು. ಮಿತ್ರರೇ, ಈಗಾಗಲೇ ನಾವು BA 1ನಲ್ಲಿ ಭಾರತದ ಸಂವಿಧಾನವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಹಾಗೂ ಕರ್ನಾಟಕ ಸರ್ಕಾರವನ್ನು ಅಧ್ಯಯನ ಮಾಡುವಂಥ ಸಮಯದಲ್ಲಿ ಸಂಸದೀಯ ವ್ಯವಸ್ಥೆಯ ಬಗ್ಗೆ, ಸಂಸದೀಯ ಸರ್ಕಾರದ ಬಗ್ಗೆ ತಿಳ್ಕೊಂಡಿದ್ದೀವಿ. ಸಂಸದೀಯ ಸರ್ಕಾರ ಅಂದ್ರೆ ಏನು ಅನ್ನುವ ಪ್ರಶ್ನೆ ಬಂದಾಗ ಬಹಳಷ್ಟು ಜನ ಇದೊಂದು ಪದ್ಧತಿಯ ಸರ್ಕಾರ ಅಂತ ಹೇಳ್ತಾರೆ. ಹೌದು, ಸರ್ಕಾರಗಳನ್ನ ವಿವಿಧ ಪ್ರಕಾರಗಳನ್ನ ಕಾಣ್ತಾ ಇದ್ದೀವಿ. ಪ್ರಜಾಪ್ರಭುತ್ವ ಸರ್ಕಾರದಲ್ಲಿ ನಾವು ಸಂಸದೀಯ ಸರ್ಕಾರ, ಅಧ್ಯಕ್ಷೀಯ ಸರ್ಕಾರನ ಕಾಣ್ತಾ ಇದ್ದೀವಿ. ಭಾರತದಲ್ಲಿ ಸಂಸದೀಯ ಸರ್ಕಾರವಿದ್ದರೆ ಅಮೇರಿಕಲ್ಲಿ ಅಧ್ಯಕ್ಷೀಯ ಸರ್ಕಾರ ಇದೆ. ಫ್ರಾನ್ಸ್ದಲ್ಲಿ ಇವು 2ರ ಮಿಶ್ರಣ ಇದೆ. ಈ ರೀತಿ ವಿವಿಧ ಸರ್ಕಾರಗಳನ್ನು ಅಲ್ಲಿಯ ರಾಜಕೀಯ ಪರಿಸ್ಥಿತಿ, ಅಲ್ಲಿಯ ರಾಜಕೀಯ ವಾತಾವರಣ, ಸಂಸ್ಕೃತಿ, ಜನರಲ್ಲಿ ರಾಜಕೀಯ ತಿಳುವಳಿಕೆ ಅಥವಾ ಜಾಗರೂಕತೆ, ಇವೆಲ್ಲವನ್ನು ಆಧಾರವಾಗಿಟ್ಟುಕೊಂಡು ಒಂದು ಸರ್ಕಾರವನ್ನು ಆ ರಾಷ್ಟ್ರದಲ್ಲಿ ಆಯ್ಕೆ ಮಾಡಿಕೊಳ್ತಾರೆ. ಭಾರತದ ಸಂವಿಧಾನ ರಚನಾ ಸಮಿತಿಯಲ್ಲಿ ಸರ್ಕಾರವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಪ್ರಶ್ನೆ ಬಂದಾಗ, ಸರ್ಕಾರದ ರಚನೆ ಮಾಡುವಂಥ ಪ್ರಶ್ನೆ ಬಂದಾಗ, ಸಂವಿಧಾನ ರಚನಾ ಸಮಿತಿಯಲ್ಲೇ ಭಿನ್ನಾಭಿಪ್ರಾಯ ಬರ್ತಾ ಇದೆ. KM ಮುನ್ಷಿ ಅವರು, ಪಂಡಿತ್ ನೆಹರು ಅವರು ಸಂಸದೀಯ ಸರ್ಕಾರದ ಪರವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಗಾಂಧೀಜಿಯವರು ಸಂವಿಧಾನ ರಚನಾ ಸಮಿತಿಯ ಸದಸ್ಯರಾಗದೇ ಇದ್ದರೂ ಕೂಡ ಅವರು ಈ ಸಂಸದೀಯ ಸರ್ಕಾರದ ಪರವಾಗಿ ಇರದೆ ಗ್ರಾಮ ಸ್ವರಾಜ್ಯ ಅಥವಾ ಗ್ರಾಮ ರಾಜ್ಯಗಳ ಪರವಾಗಿ ಇದ್ದರು ಅನ್ನೋದನ್ನು ನಾವು ಕಾಣ್ತೀವಿ. ಆದರೆ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಚರ್ಚೆ ಮಾಡುವಂಥ ಸಮಯದಲ್ಲಿ ಒಂದು ಅಂಶವನ್ನು ಭಾಳ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಅದಂದರೆ ನಮ್ಮಲ್ಲಿರುವ ರಾಜಕೀಯ ಪರಿಸ್ಥಿತಿ, ನಾವು ಹೊಂದಿಕೊಂಡಿರುವಂಥ ಒಂದು ಆಡಳಿತ ವ್ಯವಸ್ಥೆ. ಸ್ವತಂತ್ರ ಪೂರ್ವ ನಾವು 2 ಶತಕಗಳವರೆಗೆ, ಸುಮಾರು 200 ವರ್ಷಗಳವರೆಗೆ ಬ್ರಿಟಿಷ್ ಆಡಳಿತದಲ್ಲಿ ಇದ್ದೀವಿ. ಅದರಲ್ಲಿಯೂ ಮುಖ್ಯವಾಗಿ 1857ರಿಂದ 1947ರವರೆಗೆ ನೇರವಾಗಿ ನಾವು ಬ್ರಿಟಿಷ್ ಸರ್ಕಾರದಿಂದ ಆಳಲ್ಪಡ್ತಾ ಇದ್ದೀವಿ. ಈ 90 ವರ್ಷಗಳ ಬ್ರಿಟಿಷ್ ಸರ್ಕಾರದ ಆಡಳಿತ, ಅದಕ್ಕಿಂತ ಮೊದಲಿನ ಕಂಪನಿಯ ಆಡಳಿತ, ಇವು ನಮಗೆ ಸಂಸದೀಯ ಸರ್ಕಾರ ಅಂದರೆ ಏನು ಬ್ರಿಟನ್ನಿನಲ್ಲಿ ಒಂದು ರಾಜ್ಯ ಪದ್ಧತಿ ಇತ್ತು,
ಬ್ರಿಟನ್ನಿನಲ್ಲಿ ಒಂದು ಸರ್ಕಾರ ಇತ್ತು. ಆ ಸರ್ಕಾರದ ಆಡಳಿತ ವ್ಯವಸ್ಥೆಗೆ ಅಥವಾ ಸಂಸದೀಯ ವ್ಯವಸ್ಥೆಗೆ ನಮ್ಮ ಜನ ಹೊಂದಿಕೊಂಡಿದ್ದರು. ಆ ವ್ಯವಸ್ಥೆ ಅವರಿಗೆ ಸರಿ ಹೊಂತಾ ಇತ್ತು. ಅದನ್ನು ಜಾರಿಗೆ ತಂದರೆ, ಅಂಥ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡಿದರೆ ಸುಗಮವಾದ, ಸರಳವಾದ, ಜನಪರವಾದ, ಪ್ರಜಾಭಿಪ್ರಾಯಕ್ಕೆ ಮನ್ನಣೆಯನ್ನು ನೀಡುವಂತಹ ಜವಾಬ್ದಾರಿಯುತವಾದ ಸರ್ಕಾರವನ್ನು ಸ್ಥಾಪನೆ ಮಾಡಬಹುದು ಅನ್ನುವ ಒಂದು ವಾದದಿಂದಾಗಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಸಂಸದೀಯ ಸರ್ಕಾರವನ್ನು ಒಪ್ಪಿಕೊಳ್ತಾ ಇದ್ದಾರೆ. ಸಂವಿಧಾನ ರಚನಾ ಸಮಿತಿಯಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಅಧ್ಯಕ್ಷೀಯ ಸರ್ಕಾರದ ಬಗ್ಗೆ ಕೆಲವೊಂದಿಷ್ಟು ಜನ ಒತ್ತನ್ನು ಕೊಡ್ತಾ ಇದ್ದಾರೆ, ಒಂದಿಷ್ಟು ಜನ ಸಂಸದೀಯ ಸರ್ಕಾರಕ್ಕೆ ಒತ್ತನ್ನು ಕೊಡ್ತಾ ಇದ್ದಾರೆ, ಒಂದಿಷ್ಟು ಜನ ಎಸ್ಪೆಷಲಿ ಗಾಂಧಿಯವರಿಂದ ಪ್ರಭಾವಿತರಾದವರು ಈ ಗ್ರಾಮ ರಾಜ್ಯ ಅಥವಾ ಗ್ರಾಮ ಸ್ವರಾಜ್ಯದ ಬಗ್ಗೆ ಒತ್ತನ್ನು ನೀಡ್ತಾರೆ. ಆದರೆ ಕೊನೆಗೆ ನಮಗೆ ಒಗ್ಗಿರುವಂತಹ, ನಮಗೆ ಸರಿ ಹೋಗುವಂತಹ, ನಾವು ಇಲ್ಲಿಯವರೆಗೆ ಆಡಳಿತದ ಅನುಭವವನ್ನು ಹೊಂದಿರುವಂತಹ ಬ್ರಿಟನ್ನಿನಲ್ಲಿ ಜಾರಿಯಲ್ಲಿರುವ, ಬ್ರಿಟನ್ನಿನಲ್ಲಿ ಅತ್ಯಂತ ಯಶಸ್ವಿಯಾಗಿ, ಪ್ರಭಾವಿಯಾಗಿ, ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂತಹ ಸಂಸದೀಯ ವ್ಯವಸ್ಥೆಯನ್ನು ನಾವು ಅಳವಡಿಸಿಕೊಂಡ್ರೆ ಒಳ್ಳೆಯದು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ. ಅದಕ್ಕೆ ಕಾರಣವೂ ಇದೆ. ನಾವು ಬ್ರಿಟಿಷರಿಂದ ಆಳಲ್ಪಡ್ತಾ ಇದ್ದೀವಿ ಅನ್ನೋದು ಒಂದು ಕಾರಣ ಇದ್ದರೆ, ಎರಡನೆಯದು ಬ್ರಿಟಿಷರು ಮತ್ತು ನಮ್ಮ ಮಧ್ಯೆ ರಾಜಕೀಯ ಸಂಬಂಧಗಳು ಬೆಳೆದು ಬಿಟ್ಟಿದ್ದವು. ರಾಜಕೀಯ ತಿಳುವಳಿಕೆ ಅಥವಾ ರಾಜಕೀಯ ಹೊಂದಾಣಿಕೆ ಆಗಿಬಿಟ್ಟಿತ್ತು. ಅಂತಹ ಸಮಯದಲ್ಲಿ ಒಂದು ಹೊಸ ವ್ಯವಸ್ಥೆಯನ್ನು ಅಳವಡಿಸಿಕೊಂಡು ಆ ಹೊಸ ವ್ಯವಸ್ಥೆಗೆ ಹೊಂದಿಕೊಂಡು ಹೋಗುವುದು, ಆ ಹೊಸ ವ್ಯವಸ್ಥೆ ನಮ್ಮಲ್ಲಿ ಯಶಸ್ವಿ ಆಗ್ತದೆಯೋ ಇಲ್ಲವೋ ಅನ್ನುವುದನ್ನು ನಿರ್ಧರಿಸುವುದು ಕಷ್ಟಕರವಾಗಿತ್ತು. ಆ ಕಾರಣಕ್ಕೆ ಈ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಸ್ಪಷ್ಟವಾಗಿ ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಒಂದು ನಿರ್ಧಾರಕ್ಕೆ, ಸ್ಪಷ್ಟ ನಿರ್ಧಾರಕ್ಕೆ ಬರ್ತಾ ಇದ್ದಾರೆ. ಯು ಮೇ ಕಾಲ್ ಇಟ್ ಎ ಬೋಲ್ಡ್ ಡಿಸಿಷನ್. ಏನಪ್ಪ ಅಂತಂದರೆ, ಇಲ್ಲಿಯವರೆಗೆ ನಮ್ಮಲ್ಲಿದ್ದಂಥ ಒಂದು ಆಡಳಿತ ವ್ಯವಸ್ಥೆಯನ್ನೇ ಅನುಸರಿಸಿಕೊಂಡು ಹೋಗೋಣ, ನಮ್ಮಲ್ಲಿ ಸಂಸದೀಯ ವ್ಯವಸ್ಥೆಯನ್ನು, ಸಂಸದೀಯ ಸರ್ಕಾರವನ್ನು ರಚನೆ ಮಾಡೋಣ ಅನ್ನುವ ವಾದವನ್ನು ನಮ್ಮ ಮುಂದಿಡ್ತಾರೆ. ಆ ಪ್ರಕಾರ ನಮ್ಮಲ್ಲಿ ಸಂಸದೀಯ ಸರ್ಕಾರದ ರಚನೆ ಆಗ್ತಾ ಇದೆ. ಗಾಂಧಿಯವರಿಗೆ ಇದು ಒಪ್ಪಿಗೆ ಇಲ್ಲದೆ ಹೋದರೂ ಕೂಡ ಇದೊಂದು ಒಳ್ಳೆಯ ಸರ್ಕಾರ ಅನ್ನುವ ಅಭಿಪ್ರಾಯದಿಂದಾಗಿ ಗಾಂಧಿಯವರು ಈ ಮಾತನ್ನು ಒಪ್ಕೊಳ್ತಾರೆ ಅಂತ ಹೇಳ್ಬೋದು. ಈ ಚರ್ಚೆ ಬಂದಾಗ ಅಲ್ಲಿ ವಾದ ಏನು ಬರ್ತಾ ಇದೆ ಅಂತಂದರೆ, ನಮಗೆ ಎಂತಹ ಕಾರ್ಯಾಂಗ ಬೇಕು, ನಮಗೆ ಎಂತಹ ಒಂದು ವ್ಯವಸ್ಥೆ ಬೇಕು ಅನ್ನೋ ಪ್ರಶ್ನೆ ಬರ್ತಾ ಇದೆ. ಎಂಥ ಒಂದು ವ್ಯವಸ್ಥೆ ಬೇಕು, ಎಂಥ ಒಂದು ಕಾರ್ಯಾಂಗ ಬೇಕು ಅನ್ನೋ ಚರ್ಚೆ ಪ್ರಾರಂಭವಾದಾಗ ಎಲ್ಲ ಸದಸ್ಯರು ಸಾಮಾನ್ಯವಾಗಿ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಥವಾ ಒಕ್ಕೊರಲಿನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ. ಅದೇನಪ್ಪ ಅಂತಂದರೆ, ಜವಾಬ್ದಾರಿಯುತವಾದ ಸರ್ಕಾರ ಇರಬೇಕು. ನಾವು ಯಾವುದೇ ಒಂದು ಸರ್ಕಾರವನ್ನು, ಯಾವುದೇ ಒಂದು ವ್ಯವಸ್ಥೆಯನ್ನು ಅಳವಡಿಸಿಕೊಂಡ್ರು, ಯಾವುದೇ ಒಂದು ಪದ್ಧತಿಯ ಸರ್ಕಾರವನ್ನು ಒಪ್ಪಿಕೊಂಡ್ರು, ಆ ಸರ್ಕಾರ ಜನತೆ ಮತ್ತು ಸಂಸತ್ತಿಗೆ, ಜನತೆ ಮತ್ತು ಶಾಸಕಾಂಗಕ್ಕೆ, ಜನತೆ ಮತ್ತು ರಾಷ್ಟ್ರಕ್ಕೆ ಜವಾಬ್ದಾರಿಯುತವಾಗಿರಬೇಕು. ಅಂದರೆ ಸರ್ಕಾರ ಏನೇ ಮಾಡಿದರೂ, ಯಾವುದೇ ನಿರ್ಧಾರಗಳನ್ನು ತೆಗೆದುಕೊಂಡ್ರು, ಯಾವುದೇ ನೀತಿ ಧೋರಣೆಗಳನ್ನು ರೂಪಿಸಿದ್ರು, ಯಾವುದೇ ಯೋಜನೆ ಕಾರ್ಯಕ್ರಮಗಳನ್ನು ಹಾಕಿಕೊಂಡರೂ ಕೂಡ ಅದರ ಜವಾಬ್ದಾರಿಯನ್ನು ಸರ್ಕಾರ ಹೊರಬೇಕು. ಅದರ ಯಶಸ್ಸು ವೈಫಲ್ಯ ಸಂಬಂಧಪಟ್ಟ ಸರ್ಕಾರಕ್ಕೆ ಸೇರಿದ್ದಾಗಿರಬೇಕು. ಅದತ್ತು ಯಶಸ್ವಿ ಆದರೆ ಅದು ಸರ್ಕಾರಕ್ಕೆ ಸೇರಬೇಕು. ವೈಫಲ್ಯವಾದರೂ ಕೂಡ ಸರ್ಕಾರ ಅದನ್ನು ತನ್ನ ಮೇಲೆ ಹೊರಲಿಕ್ಕೆ ಸಿದ್ಧ ಇರಬೇಕು. ಅಂದರೆ ಜನಪರವಾಗಿರುವಂತಹ, ಜನರ ಸಮಸ್ಯೆಗಳಿಗೆ, ಜನರ ಕುಂದುಕೊರತೆಗಳಿಗೆ, ಜನರ ಆಶೋತ್ತರಗಳಿಗೆ ಸ್ಪಂದಿಸುವಂತಹ ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋ ಒಂದು ವಾದ ಬಂದು ಕೊನೆಗೆ ಅದಕ್ಕೆ ಉತ್ತಮ ಸರ್ಕಾರ, ಜವಾಬ್ದಾರಿಯುತ ಸರ್ಕಾರ, ಜನರಿಗೆ ಸ್ಪಂದಿಸುವಂಥ ಸರ್ಕಾರ ಅಂದರೆ ಈ ನಮ್ಮ ಸಂಸದೀಯ ಸರ್ಕಾರ ಅನ್ನುವ ನಿರ್ಧಾರಕ್ಕೆ ಬಂದು ಸಂಸದೀಯ ಸರ್ಕಾರವನ್ನು ನಮ್ಮಲ್ಲಿ ಒಪ್ಕೊಳ್ತಾರೆ.
ಇದು ಸಂಸದೀಯ ಸರ್ಕಾರ ಅಂದರೆ ಏನು, ಯಾವುದನ್ನು ನಾವು ಸಂಸದೀಯ ಸರ್ಕಾರ ಅಂತ ಕರಿತಾ ಇದ್ದೀವಿ? ಸಂಸದೀಯ ಸರ್ಕಾರ ಮತ್ತು ಅಧ್ಯಕ್ಷೀಯ ಸರ್ಕಾರವನ್ನು ಯಾವ ರೀತಿ ನಾವು ಬೈಫರ್ಕೇಟ್ ಮಾಡ್ಬೋದು? ಒಂದು ಸರ್ಕಾರ ಸಂಸದೀಯೋ ಅಥವಾ ಅಧ್ಯಕ್ಷೀಯೋ ಅನ್ನೋದನ್ನು ನಿರ್ಧಾರ ಮಾಡಲಿಕ್ಕೆ ಏನು ಆಧಾರಪ್ಪ ನಮಗೆ? ಇದನ್ನೇ ಯಾಕೆ ಸಂಸದೀಯ ಸರ್ಕಾರ ಅಂತ ಕರಿಬೇಕು, ಅದನ್ನೇ ಯಾಕೆ ಅಧ್ಯಕ್ಷೀಯ ಸರ್ಕಾರ ಅಂತ ಕರಿಬೇಕು? ಯಾವ ಆಧಾರದ ಮೇಲೆ, ಯಾವ ತತ್ವದ ಮೇಲೆ, ಯಾವ ಸಿದ್ಧಾಂತದ ಮೇಲೆ ಒಂದು ಸರ್ಕಾರವನ್ನು ನಾವು ಸಂಸದೀಯ ಅಥವಾ ಅಧ್ಯಕ್ಷೀಯ ಕರೀಬೇಕು ಅಂತ ಬಂದಾಗ ಇಲ್ಲಿ ನಮಗೆ ಸ್ಪಷ್ಟವಾಗಿ ಏನು ಕಂಡು ಬರ್ತಾ ಇದೆ ಅಂತಂದರೆ, ಸಂಸದೀಯ ವ್ಯವಸ್ಥೆಯಲ್ಲಿ ಶಾಸಕಾಂಗ ಶ್ರೇಷ್ಠವಾಗಿರ್ತಾ ಇದೆ. ಸಂಸದೀಯ ವ್ಯವಸ್ಥೆಯಲ್ಲಿ ಶಾಸಕಾಂಗ ಕಾರ್ಯಾಂಗಕ್ಕೆ ಜನ್ಮ ನೀಡ್ತಾ ಇದೆ. ಸಂಸದೀಯ ವ್ಯವಸ್ಥೆಯಲ್ಲಿ ಸರ್ಕಾರದ ಸ್ಥಾಪನೆಗೆ ಶಾಸಕಾಂಗ ಅಂದರೆ ಕಾರ್ಯಾಂಗದ ಸ್ಥಾಪನೆಗೆ ಶಾಸಕಾಂಗ ಕಾರಣೀಭೂತವಾಗಿದೆ. ಜನರಿಂದ ನೇರವಾಗಿ ಚುನಾಯಿತವಾದಂಥ ಶಾಸಕಾಂಗ ಸರ್ಕಾರದ ರಚನೆ ಮಾಡುವುದರ ಜೊತೆಗೆ, ಸರ್ಕಾರದ ನಿರ್ಮಾಣ ಮಾಡುವುದರ ಜೊತೆಗೆ ಸರ್ಕಾರದ ನಿಯಂತ್ರಣ ಮಾಡ್ತಾ ಇದೆ. ಪ್ರಶ್ನೆಗಳನ್ನು ಕೇಳುವ ಮೂಲಕ, ಸರ್ಕಾರವನ್ನು ಟೀಕಿಸುವ ಮೂಲಕ, ಸರ್ಕಾರದ ಯೋಜನೆಗಳನ್ನು, ಕಾರ್ಯಕ್ರಮಗಳನ್ನು ಪರಿಶೀಲಿಸುವ ಮೂಲಕ, ವಿಮರ್ಶಿಸುವ ಮೂಲಕ ಸರ್ಕಾರವನ್ನು ನಿಯಂತ್ರಿಸ್ತಾ ಇದೆ. ಒಂದು ವೇಳೆ ಸರ್ಕಾರ ಜನರ ಸಮಸ್ಯೆಗಳಿಗೆ, ಜನರ ಆಶೋತ್ತರಗಳಿಗೆ ಸ್ಪಂದಿಸದೇ ಹೋದರೆ ಅಂತಹ ಸರ್ಕಾರವನ್ನು ನಿರ್ನಾಮ ಮಾಡುವ ಅಧಿಕಾರದಿಂದ ತೆಗೆದುಹಾಕುವ ಹಕ್ಕು ಮತ್ತು ಅಧಿಕಾರ ಕೂಡ ಶಾಸಕಾಂಗಕ್ಕಿರ್ತದೆ. ಅಂದರೆ ಸರ್ಕಾರದ ನಿರ್ಮಾಣ, ನಿಯಂತ್ರಣ, ನಿರ್ನಾಮ ಮಾಡುವ ಅಧಿಕಾರ ಶಾಸಕಾಂಗಕ್ಕಿದ್ದರೆ, ಸರ್ಕಾರದ ನಿರ್ಮಾಣ, ನಿಯಂತ್ರಣ, ನಿರ್ನಾಮ ಮಾಡುವ ಅಧಿಕಾರ ಶಾಸಕಾಂಗಕ್ಕಿದ್ದರೆ, ಅದರ ಜೊತೆಗೆ ಕಾರ್ಯಾಂಗ ಅಥವಾ ಮಂತ್ರಿಮಂಡಲ ಅಂತ ಏನು ಕರೀತಾ ಇದ್ದೀವಿ, ಇದು ಶಾಸಕಾಂಗಕ್ಕೆ ಜವಾಬ್ದಾರಿಯಾಗಿದ್ದರೆ, ಮಂತ್ರಿಮಂಡಲವು ಕಾರ್ಯಾಂಗಕ್ಕೆ ಜವಾಬ್ದಾರಿಯಾಗಿರಬೇಕು. ಅಂಥ ಒಂದು ವ್ಯವಸ್ಥೆಯನ್ನು ನಾವು ಸಂಸದೀಯ ವ್ಯವಸ್ಥೆ ಅಂತ ಕರೀತಾ ಇದ್ದೀವಿ. ಸಂಸದೀಯ ವ್ಯವಸ್ಥೆಯಲ್ಲಿ ಶಾಸಕಾಂಗ ಶ್ರೇಷ್ಠವಾಗಿದೆ. ಕಾರ್ಯಾಂಗ ಅಂದರೆ ಮಂತ್ರಿಮಂಡಲ ಸಂಸತ್ತಿಗೆ, ಶಾಸಕಾಂಗಕ್ಕೆ ಅಧೀನವಾಗಿ ಕೆಲಸ ಮಾಡ್ತಾ ಇದೆ. ಎಕ್ಸಿಕ್ಯೂಟಿವ್ ಇಸ್ ಸಬಾರ್ಡಿನೇಟ್ ಟು ದ ಲೆಜಿಸ್ಲೇಚರ್ ಅಂತ ಹೇಳ್ತೀವಿ. ಲೆಜಿಸ್ಲೇಚರ್ ಇಸ್ ಸುಪೀರಿಯರ್ ಅಂತ ಹೇಳ್ತೀವಿ. ಲೆಜಿಸ್ಲೇಚರ್ ಕ್ರಿಯೇಟ್ಸ್, ಕಂಟ್ರೋಲ್ಸ್ ಆ್ಯಂಡ್ ಡಿಸ್ಟ್ರಾಯ್ಸ್ ದ ಮಿನಿಸ್ಟ್ರಿ ಅಂತ ಹೇಳ್ತಾ ಇದ್ದೀವಿ. ಎಲ್ಲಿ ಇಂತಹ ಒಂದು ವ್ಯವಸ್ಥೆ ಇದೆಯೋ, ಎಲ್ಲಿ ಇಂತಹ ಒಂದು ಪದ್ಧತಿ ಇದೆಯೋ, ಅಂಥ ಒಂದು ಪದ್ಧತಿಗೆ ನಾವು ಸಂಸದೀಯ ಸರ್ಕಾರ ಅಥವಾ ಸಂಸದೀಯ ಪದ್ಧತಿ ಅಂತ ಕರೀತಾ ಇದ್ದೀವಿ. ಈ ವ್ಯವಸ್ಥೆ ಅಡಿ ಕಾರ್ಯಾಂಗವು ಯಾವಾಗಲೂ ಶಾಸಕಾಂಗಕ್ಕೆ ಅಧೀನವಾಗಿ ಕೆಲಸ ಮಾಡ್ತಾ ಇದೆ. ಮಂತ್ರಿಮಂಡಲವು ಶಾಸಕಾಂಗ ಅಂದರೆ ಸಂಸತ್ತಿನ ನಿಯಂತ್ರಣದಲ್ಲಿರ್ತಾ ಇದೆ. ಮಂತ್ರಿಮಂಡಲದ ಭವಿತವ್ಯವನ್ನು, ಮಂತ್ರಿಮಂಡಲದ ಯೋಜನೆ, ಕಾರ್ಯಕ್ರಮ, ನೀತಿ, ಧೋರಣೆ, ಶಾಸನಗಳ ಭವಿತವ್ಯವನ್ನು, ರಾಷ್ಟ್ರದ ಹಣಕಾಸು ಮಸೂದೆಯಾದಂಥ ಬಜೆಟ್ನ ಭವಿತವ್ಯವನ್ನು ಶಾಸಕಾಂಗವೇ ನಿರ್ಧರಿಸ್ತಾ ಇದೆ ಅನ್ನೋದನ್ನು ನಾವು ನೆನಪಿಟ್ಕೊಳ್ಬೇಕು. ಅಂದರೆ ಯಾವ ವ್ಯವಸ್ಥೆಯಡಿಯಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗದ ಮಧ್ಯೆ ಸುಮಧುರವಾದ ಸಂಬಂಧಗಳಿರ್ತವೋ, ಯಾವ ವ್ಯವಸ್ಥೆಯಡಿಯಲ್ಲಿ ಶಾಸಕಾಂಗ ಕಾರ್ಯಾಂಗದ ನಿರ್ಮಾಣ, ನಿಯಂತ್ರಣ, ನಿರ್ನಾಮ ಮಾಡ್ತಾ ಇದೆಯೋ, ಯಾವ ವ್ಯವಸ್ಥೆಯಡಿಯಲ್ಲಿ ಕಾರ್ಯಾಂಗ ಶಾಸಕಾಂಗಕ್ಕೆ ಅಧೀನವಾಗಿ ಕಾರ್ಯನಿರ್ವಹಿಸ್ತಾ ಇದೆಯೋ, ಅಂತಹ ಒಂದು ವ್ಯವಸ್ಥೆಗೆ ನಾವುಗಳು ಸಂಸದೀಯ ವ್ಯವಸ್ಥೆ ಅಂತ ಕರೀತಾ ಇದ್ದೀವಿ. ಇಲ್ಲಿ ಸಂಸದೀಯ ವ್ಯವಸ್ಥೆ ಯಾಕೆ ಬೇಕು ಅನ್ನೋ ಪ್ರಶ್ನೆ ಬಂದಾಗ ನಾವು ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಯನ್ನು ಆಧಾರವಾಗಿಟ್ಕೊಳ್ತಾ ಇದ್ದೀವಿ. ಬ್ರಿಟಿಷ್ ರಾಜಕೀಯ ವ್ಯವಸ್ಥೆಯನ್ನು ಉದಾಹರಣೆಯಾಗಿಟ್ಕೊಳ್ತಾ ಇದ್ದೀವಿ. ಬ್ರಿಟನ್ನಿನಲ್ಲಿ ಸರ್ಕಾರಗಳ ಬದಲಾವಣೆ, ಸಾರ್ವತ್ರಿಕ ಚುನಾವಣೆಯಲ್ಲಿ ಒಂದು ಸರ್ಕಾರ ಬಿದ್ದರೆ ಹೊಸ ಸರ್ಕಾರ ಶಾಂತಿಯುತವಾಗಿ ಅಧಿಕಾರ ಪಡ್ಕೊಳ್ತಾ ಇದೆ.
ಅದ್ಯಾವುದೇ ಕ್ರಾಂತಿ ಆಗೋದಿಲ್ಲ, ಅದು ಯಾವುದೇ ಗದ್ದಲಾಗೋದಿಲ್ಲ. ಯಾವ ಪಕ್ಷ ಚುನಾವಣೆಯಲ್ಲಿ ಸೋಲ್ತಾ ಇದೆ ಅದು ಅಧಿಕಾರ ಬಿಟ್ಟುಕೊಡ್ತಾ ಇದೆ, ಯಾವ ಪಕ್ಷ ಗೆಲ್ತಾ ಇದೆ ಆ ಪಕ್ಷ ಅಧಿಕಾರ ವಹಿಸ್ಕೊಳ್ತಾ ಇದೆ. ಇದರಿಂದ ನಾವು ಹೆಚ್ಚು ಪ್ರಭಾವಿತರಾಗ್ತಾ ಇದ್ದೇವೆ. ಜೊತೆಗೆ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ಇಲ್ಲಿ ಶಾಂತ ರೀತಿಯಿಂದ ಕಂಡು ಹಿಡಿತಾ ಇದ್ದಾರೆ. ಶಾಸಕಾಂಗದಲ್ಲಿ ಅಂದರೆ ಸಂಸತ್ತಿನಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಕೂಲಂಕುಷವಾಗಿ ಚರ್ಚಿಸಿ, ಜನರ ಸಮಸ್ಯೆಗಳ ಬಗ್ಗೆ ವಿವರವಾದ ಚರ್ಚೆಯನ್ನು ಮಾಡಿ ಆ ಸಮಸ್ಯೆಗಳಿಗೆ, ಜನರ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಶಾಂತಿಯುತವಾಗಿ ಕಂಡುಕೊಳ್ಳಲಿಕ್ಕೆ ಅವಕಾಶ ಇದೆ ಅನ್ನೋದು ಎರಡನೇ ಕಾರಣ. ನಾವು ಅದನ್ನು ಒಪ್ಕೊಳ್ಳಿಕ್ಕೆ. ಇನ್ನು ಮೂರನೆಯದು, ಇದು ಕಲಹಗಳಿಗೆ ಅವಕಾಶ ಮಾಡಿಕೊಡೋದಿಲ್ಲ. ನಾವು ಕೆಲವು ರಾಷ್ಟ್ರಗಳ ಉದಾಹರಣೆಗಳನ್ನು ತೆಗೆದುಕೊಂಡ್ರೆ, ಚುನಾವಣೆಯಲ್ಲಿ ಸೋತ ನಂತರ ಸೋತ ಪಕ್ಷದವರು ಆಡಳಿತ ಪಕ್ಷದ ಮೇಲೆ ದಾಳಿಯನ್ನು ಮಾಡಿ ಅವರನ್ನು ಬಂಧಿಯನ್ನಾಗಿ ಮಾಡಿ ಅವರನ್ನು ಗೃಹಬಂಧನದಲ್ಲಿರಿಸಿ ದಬ್ಬಾಳಿಕೆ ಸರ್ಕಾರವನ್ನು ನಡೆಸುವುದನ್ನು ನಾವು ಕಾಣ್ತಾ ಇದ್ದೀವಿ. ನಮ್ಮ ನೆರೆಯ ರಾಷ್ಟ್ರ ಇವತ್ತು ಮ್ಯಾನ್ಮಾರ್ ಅಂತ ಏನು ಕರಿತಾ ಇದ್ದೀವಿ, ಬರ್ಮಾ, ಮ್ಯಾನ್ಮಾರ್ನಲ್ಲಿ ಇವತ್ತು ಇದೇ ನಡೀತಾ ಇದೆ. ಆಂಗ್ ಸ್ಯಾನ್ ಸೂ ಕಿಯ ಚುನಾಯಿತ ಸರ್ಕಾರವನ್ನು ಕಿತ್ತೊಗೆದು ಅಲ್ಲಿ ಮಿಲಿಟರಿ ಆಡಳಿತವನ್ನು ನಡೆಸ್ತಾ ಇದೆ. ಹಿಂದೆ ಮಹೇಂದ್ರ ಸಿಂಗ್ ತಿಕ್ಕಾಯತ್ ಅಂತೇಳಿ ಒಬ್ಬರು ಫಿಲಿಪೀನ್ಸ್ನಲ್ಲಿ ಭಾರತೀಯ ಮೂಲದ ಪ್ರಧಾನಿ ಅಂತ ಆಯ್ಕೆಯಾದರು. ಸೋತ ಪಕ್ಷದವರು ಆ ಮಹೇಂದ್ರ ಸಿಂಗ್ ತಿಕ್ಕಾಯತ್ ಮತ್ತು ಇತರರನ್ನು ಗೃಹಬಂಧನದಲ್ಲಿರಿಸಿ ಸರ್ಕಾರವನ್ನು ನಡೆಸಿದರು. ಇವುಗಳನ್ನು ಅವಲೋಕನೆ ಮಾಡಿದಾಗ ನಮಗೇನು ಕಂಡು ಬರ್ತಾ ಇದೆ ಅಂತಂದರೆ, ಕಲಹಗಳಿಗೆ ಅವಕಾಶ ಮಾಡಿಕೊಡದೆ ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಸೌಹಾರ್ದಯುತವಾಗಿ ಕಾರ್ಯನಿರ್ವಹಿಸುವುದರಿಂದ, ಶಾಸಕಾಂಗ ಮತ್ತು ಕಾರ್ಯಾಂಗಗಳು ಹೊಂದಾಣಿಕೆಯಿಂದ ಕೆಲಸ ನಿರ್ವಹಿಸೋದ್ರಿಂದ, ಅಂದರೆ ಆಡಳಿತ ಸುಗಮವಾಗಿ ನಡೆಯಬೇಕಾದ್ರೆ ಅವೆರಡೂ ಹೊಂದಾಣಿಕೆಯಿಂದ ಕೆಲಸ ಮಾಡೋದರಿಂದ ಇದೊಂದು ಒಳ್ಳೆಯ ಸರ್ಕಾರ ಅನ್ನುವ ನಿರ್ಧಾರವನ್ನು ತೆಗೆದುಕೊಂಡು ನಾವು ಸಂಸದೀಯ ವ್ಯವಸ್ಥೆಯನ್ನು ಒಪ್ಪಿಕೊಂಡ್ವಿ. ಇದರರ್ಥ ಇಲ್ಲಿ ದೋಷಗಳಿಲ್ಲ ಅಂತಲ್ಲ, ಇಲ್ಲಿಯೂ ದೋಷಗಳಿದ್ದಾವೆ. ಇದು ಕೆಲವು ದೋಷಗಳನ್ನು ಹೊಂದಿದೆ. ಯಾಕೆಂದರೆ ಕೆಲವೊಂದು ಜನ ಹೇಳ್ತಾರೆ, ಇಲ್ಲಿ ಬಹುಮತ ಪಡೆದ ಪಕ್ಷದ ನಿರಂಕುಶತ್ವ ಇರ್ತಾ ಇದೆ, ಕ್ಯಾಬಿನೆಟ್ನ ನಿರಂಕುಶತ್ವ ಇರ್ತಾ ಇದೆ, ರಾಷ್ಟ್ರದ ನೀತಿ ಧೋರಣೆಗಳನ್ನು ಕ್ಯಾಬಿನೆಟ್ ನಿರ್ಧರಿಸುವುದರಿಂದ ಕ್ಯಾಬಿನೆಟ್ ಬಯಸಿದ್ದೇ ಆಗ್ತಾ ಇದೆ, ಕ್ಯಾಬಿನೆಟ್ ಬಯಸಿದ್ದೇ ನಡೀತಾ ಇದೆ ಅನ್ನುವ ಒಂದು ಆರೋಪ ಈ ವ್ಯವಸ್ಥೆ ಮೇಲಿದೆ. ಇದು ದೋಷರಹಿತ ಅಥವಾ ಆರೋಪ ಮುಕ್ತ ವ್ಯವಸ್ಥೆ ಅಲ್ಲ. ಆದರೆ ನಮಗೆ ಇದು ಯಾಕೆ ಬೇಕು, ಯಾಕೆ ಒಪ್ಪಿಕೊಂಡಿವಿ ಅನ್ನೋದಕ್ಕೆ ಮೂಲ ಕಾರಣ ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ, ಈ ಬ್ರಿಟಿಷ್ ಮಾದರಿಯ ವ್ಯವಸ್ಥೆಗೆ ನಾವು ಹೊಂದಿಕೊಂಡಿದ್ದೀವಿ. ಬ್ರಿಟಿಷ್ ಮಾದರಿಯ ಸರ್ಕಾರ ನಮಗೆ ಸರಿ ಹೋಗ್ತಾ ಇದೆ ಅನ್ನುವುದು ನಮಗೆ ಕಂಡು ಬಂದಿತ್ತು. ಅದರ ಜೊತೆಗೆ ಶತಮಾನದವರೆಗೆ ಒಂದು ವ್ಯವಸ್ಥೆಗೆ ಹೊಂದಿಕೊಂಡಂಥವರು ನಾವು ತಕ್ಷಣ ಮತ್ತೊಂದು ಹೊಸ ವ್ಯವಸ್ಥೆಗೆ ಹೊಂದಿಕೊಳ್ಳುವುದು ಅಷ್ಟು ಸರಳ ಮತ್ತು ಸುಲಭವಾಗಿರಲಿಲ್ಲ. ಆ ಕಾರಣಕ್ಕಾಗಿ ಸಂವಿಧಾನ ರಚನಾ ಸಮಿತಿಯ ಸದಸ್ಯರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಮಗೆ ಸಂಸದೀಯ ಸರ್ಕಾರ ಬೇಕು, ಸಂಸದೀಯ ಸರ್ಕಾರ ನಮಗೆ ಸರಿ ಹೋಗ್ತಾ ಇದೆ, ಸಂಸದೀಯ ಪದ್ಧತಿಯ ಮೂಲಕ ನಾವು ನಮ್ಮ ರಾಷ್ಟ್ರಕ್ಕೆ ಒಂದು ಸುಭದ್ರವಾದ ಸರ್ಕಾರವನ್ನು ನೀಡಬಹುದು, ಒಂದು ಅಭಿವೃದ್ಧಿಶೀಲ ವ್ಯವಸ್ಥೆಯನ್ನು ರೂಪಿಸಬಹುದು, ಜನರ ಸಮಸ್ಯೆಗಳಿಗೆ, ಜನರ ಕುಂದುಕೊರತೆಗಳಿಗೆ, ರಾಷ್ಟ್ರದ ಆಗುಹೋಗುಗಳಿಗೆ ಸ್ಪಂದಿಸುವಂತಹ ಒಂದು ಸರ್ಕಾರವನ್ನು ರಚನೆ ಮಾಡಬಹುದು ಅನ್ನುವ ವಿಶ್ವಾಸವನ್ನು ಇಟ್ಕೊಂಡು, ಅದು ಬ್ರಿಟನ್ನಿನಲ್ಲಿ ಯಶಸ್ವಿ ಆಗಿತ್ತು ಅನ್ನುವ ಕಾರಣಕ್ಕೆ, ಅದು ಬ್ರಿಟನ್ನಿನಲ್ಲಿ ಯಶಸ್ವಿ ಆಗಿತ್ತು, ಆ ವ್ಯವಸ್ಥೆಗೆ ನಾವು ಹೊಂದಿಕೊಂಡಿದ್ದೀವಿ ಅನ್ನುವ ಕಾರಣಕ್ಕೆ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ, ಸಾರ್ವಜನಿಕ ಕುಂದುಕೊರತೆಗಳನ್ನು ನಿವಾರಿಸುವಂತಹ, ಸುಭದ್ರ ಸರ್ಕಾರವನ್ನು ನೀಡುವಂತಹ, ಜನರಿಗೆ ಮತ್ತು ರಾಷ್ಟ್ರಕ್ಕೆ ಜವಾಬ್ದಾರಿಯಾಗಿ ಇರುವಂತಹ, ಜನರಿಂದ ಆಯ್ಕೆಯಾಗಿ ಜನರು ಬಯಸುವವರಿಗೆ ಮಾತ್ರ ಅಧಿಕಾರದಲ್ಲಿರಬಹುದಾದಂತಹ ಒಂದು ವ್ಯವಸ್ಥೆ ನಮಗೆ ಬೇಕು ಅನ್ನುವ ನಿಟ್ಟಿನಲ್ಲಿ ವಿಚಾರ ಮಾಡಿ ನಮ್ಮ ಸಂವಿಧಾನ ರಚನಾ ಸಮಿತಿಯವರು ನಮಗೆ
ಸಂಸದೀಯ ಸರ್ಕಾರವನ್ನು ಕೊಟ್ಟರು. ಈ ಸಂಸದೀಯ ಸರ್ಕಾರ 1950ರಿಂದ ಭಾರತದಲ್ಲಿ ಇಲ್ಲಿಯವರೆಗೆ ಯಶಸ್ವಿಯಾಗಿ ಕಾರ್ಯನಿರ್ವಹಿಸಿದೆ ಅಂತ ನಾವು ಅಭಿಮಾನದಿಂದ ಹೇಳಬಹುದು. ನಮ್ಮ ನೆರೆಯ ರಾಷ್ಟ್ರ, ನಮ್ಮ ಸಹೋದರ ರಾಷ್ಟ್ರ ಪಾಕಿಸ್ತಾನ ನಮ್ಮ ಜೊತೆಗೆ ಸ್ವತಂತ್ರವಾದರೂ ಕೂಡ ಅಲ್ಲಿ ರಾಜಕೀಯ ಕ್ರಾಂತಿಗಳು ಎಷ್ಟಾದವು ಅನ್ನೋದನ್ನು ಗಮನಿಸಿದರೆ, ಅಲ್ಲಿ ಅಧಿಕಾರಕ್ಕಾಗಿ ಎಷ್ಟು ರಕ್ತಪಾತವಾಯಿತು ಅನ್ನುವುದನ್ನು ಅವಲೋಕನ ಮಾಡಿದರೆ 1950ರಿಂದ ಇಲ್ಲಿಯವರೆಗೆ ಅಂದರೆ 71 ವರ್ಷಗಳವರೆಗೆ ನಮ್ಮ ಸಂಸದೀಯ ಸರ್ಕಾರ ಸಮರ್ಪಕವಾಗಿ, ಯಶಸ್ವಿಯಾಗಿ, ಪರಿಣಾಮಕಾರಿಯಾಗಿ, ದಕ್ಷವಾಗಿ, ಜನಪರವಾಗಿ, ಶಾಂತಿಯುತವಾದ, ಸೌಹಾರ್ದಯುತವಾದ, ಯಾವುದೇ ಕ್ರಾಂತಿಗಳಿಗೆ ಅವಕಾಶ ಮಾಡಿಕೊಡದೇ ಇರುವಂತಹ ಆಡಳಿತವನ್ನು ನೀಡಿದೆ ಅಂತ ಅಭಿಮಾನದಿಂದ ಹೇಳ್ತಾ ಇದ್ದೀನಿ. ಇಷ್ಟನ್ನು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸ್ತಾ ಇದ್ದೀನಿ. ನಾಳೆ ನಿಮಗೆ ಸಂಸದೀಯ ಸರ್ಕಾರದ ಲಕ್ಷಣಗಳ ಬಗ್ಗೆ ಚರ್ಚೆ ಮಾಡ್ತೀನಿ. ಎಲ್ಲರಿಗೂ ವಂದನೆಗಳು. ಎಲ್ಲರಿಗೂ ಶುಭವಾಗಲಿ.